ನೋಡಿ ಇವತ್ತೊಂದು ಪುದೀನ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ. ಇದು ಮಾಡಲಿಕ್ಕೆ ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ, ತೊಳೆದು ಸೋಸಿ ಕಟ್ ಮಾಡಿ. ಹಾಗೆಯೇ ಒಂದು 4ರಿಂದ 5-6 ಹಸಿಮೆಣಸು, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಇಲ್ಲಿ ಇದು ಹುರ್ಕೊಳ್ಬೇಕಾಗತ್ತೆ. ನೋಡಿ ಹಂಚಿಗೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಪುದೀನ ಚಟ್ನಿ ಮಾಡಲಿಕ್ಕೆ ಶೇಂಗಾ ಹಾಕ್ಕೊಂಡಿದ್ದೀನಿ. ಒಂದು 2 ಹಿಡಿ ಕೈಲಿ ಒಂದು 2 ಹಿಡಿ ಶೇಂಗಾ ಹಾಕ್ಕೊಂಡಿದ್ದೀನಿ. ಚಟಪಟ ಅಂತ ಇದೆ. ಈ ಟೈಮ್ನಲ್ಲಿ ಹಸೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸೆಕಾಯಿ ಮತ್ತು ಬೆಳ್ಳುಳ್ಳಿ ಪುದೀನ ತೊಗೊಂಡಿರುವಂಥ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಜಾಸ್ತಿ ಏನಿಲ್ಲ. ತುಂಬ ಚೆನ್ನಾಗಿರುತ್ತೆ ಪುದೀನ ಚಟ್ನಿ. ರೊಟ್ಟಿ ಒಟ್ಟಿಗೆ, ಚಪಾತಿ ಒಟ್ಟಿಗೆ, ಸೈಡ್ ಪಲಾವ್ದಾಗ ಹಾಕ್ಕೊಂಡು ತಿಂದಿಕ್ಕೆ. ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆಗ್ತಿದ್ದಂಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಗಡ್ಡೆ ಕೊತ್ತಂಬರಿ ತೊಗೊಂಡಿರೋಂಥ ಪುದೀನ. ಇನ್ನೇನು ಜಾಸ್ತಿ ಫ್ರೈ ಮಾಡಬೇಕಂತಿಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಬಾಡುತ್ತಂತ. ನೋಡಿ ಇಷ್ಟು ಹುರಿದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಹುರ್ಕೊಂಡಾದ್ಮೇಲೆ ಗ್ಯಾಸನ್ನು ಬಂದ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡುವ. ಈಗ ನೋಡಿ ಇಷ್ಟಾದರೆ ಸಾಕು. ನೋಡಿ ಗ್ಯಾಸ್ ಆಫ್ ಮಾಡಿ ಆಯಿತು. ಈ ಟೈಮ್ನಲ್ಲಿ ಒಂದೇ ಒಂದು ಪಿಂಚಷ್ಟು ಹುಳಿ ಸೇರಿಸ್ತಾ ಇದ್ದೀನಿ. ಹುಳಿ ಹಾಕೋದ್ರಿಂದ ತುಂಬ ರುಚಿಯಾಗಿರ್ತೈತಿ. ಒಂದು ತುಂಡು ಬೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಹುಳಿ ಹಾಕಿದ ಮೇಲೆ ಒಂದು ತುಂಡು ಬೆಲ್ಲ ನೋಡಿ ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಆಯ್ತು, ಈಗ ತಣ್ಣಗಾಗಿದೆ. ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಟೈಮ್ನಲ್ಲಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ. ರುಬ್ಬುವಾಗ ರಟ್ತೈತೆ, ಬಿಸಿ ಇತ್ತಂದ್ರೆ ಮಿಕ್ಸರ್ ಜಾರಿಗೆ ಹಾಕಿ ಇದಕ್ಕೆ ನೀರು ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಹಿಂಡಿ ಕಲ್ಲಿತ್ತಂದರೆ ಅದ್ರಾಗ ಹರ್ಕೊಂಡ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ. ನೋಡಿ ಪುದೀನ ಚಟ್ನಿ ರುಬ್ಕೊಂಡು ಬಂದಾಯಿತು. ಎಷ್ಟು ಚೆನ್ನಾಗಿ ಬಂದಿದೆ. ಪರಿಮಳ ಅಂತೂ ಹೇಳೋದೇ ಬೇಡ, ಅಷ್ಟು ಘಮ ಅಂತ ಪರಿಮಳ ಬರ್ತಾಯಿದೆ. ನೀವು ಒಂದು ಸಲ ಟ್ರೈ ಮಾಡಿ. ನೋಡಿದ್ರೆಲ್ಲ ಸುಲಭವಾಗಿ ಪುದೀನ ಚಟ್ನಿ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲಕ್ಕಾಗ್ತದೆ.